ಇವತ್ತು ವರ್ಕಾಡಿಯಲ್ಲಿದ್ದೇನೆ. ವರ್ಕಾಡಿಯ ಸೀಕ್ರೆಟ್ ಹಾರ್ಟ್ ಚರ್ಚ್ನಲ್ಲಿ ಎಲ್ಲರೂ ಇಲ್ಲಿ ಫ್ಲೆಕ್ಸ್ ಹಿಡಿದು ನಿಂತಿರೋದು ಒಂದು ಕುಟುಂಬದ ಒಂದು ಚಿಕಿತ್ಸೆಯ ನೆರವಿಗಾಗಿ. ಆ ಚಿಕಿತ್ಸೆಯ ನೆರವು ಸುಮಾರು ಒಂದು 13ರಿಂದ ಒಂದು 20 ಲಕ್ಷ ರೂಪಾಯಿ ಬೇಕು. ಯಾಕೆಂದರೆ ತಾಯಿ ಮತ್ತು ಮಗಳಿಗೆ ಹಾರ್ಟಿನ ಸರ್ಜರಿ ಆಗಬೇಕು, ತಾಯಿಗೆ ಕ್ಯಾನ್ಸರ್ನ ಚಿಕಿತ್ಸೆ ಆಗಬೇಕು. ತಾಯಿಯ ಎಸ್ಟಿಮೇಷನ್ 8 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮಗಳ ಟ್ರೀಟ್ಮೆಂಟ್ಗೆ 4.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 13.5 ಲಕ್ಷ ರೂಪಾಯಿ ಖಾಲಿ ಇವರ ಚಿಕಿತ್ಸೆ ವೆಚ್ಚವನ್ನು ಭರಿಸಬೇಕಂತ ಡಾಕ್ಟರ್ಗಳು ಈಗಾಗಲೇ ಹೇಳಿದ್ದಾರೆ. ಮತ್ತೊಂದು ಸಂಗತಿ ಏನಂದರೆ, ಮನೆ ಈಗಾಗಲೇ 2 ವರ್ಷದಿಂದ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಒಂದು ಕುಟುಂಬವಾಗಿರ್ತದೆ. ಈ ಕುಟುಂಬದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, 2 ವರ್ಷ ಮುಂಚೆ ಇವರು ಗಲ್ಫ್ನಲ್ಲಿ 4ನೇ ಮಾಡಿಯಿಂದ ಕೆಳಗಡೆ ಬಿದ್ದು ಮನೆಗೆ ತೆಗೆದಂಥ ಲೋನನ್ನು ತೀರಿಸಕ್ಕಾಗದೆ ಸುಮಾರು 7 ಲಕ್ಷ ರೂಪಾಯಿ ಪೆಂಡಿಂಗ್ ಇದೆ. ಬ್ಯಾಂಕ್ನವರು ಮನೆಗೆ ಬಂದು ತುಂಬ ಒಂದು ಅವರಿಗೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಮನೆಯ ಒಂದು ಜವಾಬ್ದಾರಿಯನ್ನು ಮನೆಯನ್ನು ನಡೆಸಿಕೊಂಡು ಹೋಗಲು ತುಂಬ ಕಷ್ಟವಾಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ಕುಟುಂಬದ ಆ ಹೆಣ್ಣು ಮಗಳು 13 ವರ್ಷದ ಹೆಣ್ಣು ಮಗಳು, 42 ವರ್ಷದ ಆ ತಾಯಿಯ ಕಣ್ಣೀರಿಗೆ ನೀವೆಲ್ಲರೂ ಸ್ಪಂದಿಸಲೇಬೇಕು. ಎಲ್ಲ ಊರಿನವರು ಒಂದು ಒಗ್ಗಟ್ಟಾಗಿದ್ದಾರೆ. ಯಾಕೆಂದರೆ ಆ ಕುಟುಂಬಕ್ಕೆ ಯಾವುದಾದ್ರು ರೀತಿಯಾದಂತಹ ಸಹಾಯ ಮಾಡಬೇಕಂತ.